ಆ್ಯಕ್ಚುಲಿ ನಾವು ನಿಮಗೋಸ್ಕರನೇ ಬಂದಿದ್ದು. ನಾನು ಒಬ್ಬ ಟೀಚರ್, ತೇಲಿ ಸರ್ ಒಬ್ಬರು ಟೀಚರ್ ಅವರು. ಹೌದಾ, ನಿಮಗೆ ನಾವು ಪಾಠ ಮಾಡಿಸಿದ್ವಿ. ಯಾವುದೇ ಕನ್ಫರ್ಮ್ ಆಗ್ತದವ? ಇಷ್ಟು ಜನ ಕೂತು ಓದ್ತಾಂದ್ರೆ ಎಲ್ಲ ಕನ್ಫರ್ಮ್ ಆಗಿದೆಯಾ? ನಾವು ಮೊನ್ನೆ 2025 ಮೊನ್ನೆ ಜನವರಿ ತಿಂಗಳದಾಗ ಇಲ್ಲೊಂದು ಮತ್ತೆ ಹೋರಾಟ ಮಾಡಿದ್ವಿ ನಾವು, ಎಲ್ಲಿ ಧಾರವಾಡದಾಗ ಗೊತ್ತಿರ್ಬೋದು ಸದ್ಯಕ್ಕೆ. ಹೌದಾ, ಎಷ್ಟು ಸಹಸ್ರಾರ ಸಂಖ್ಯೆಯಲ್ಲಿ ನಾವು ಕೂಡಿದ್ವಿ ಸದ್ಯಕ್ಕೆ. ಅದು ಒಂದು ಆದಮೇಲೆ 50,000 ಸಮಥಿಂಗ್ ಏನೋ ಪೋಸ್ಟ್ ಕರಿತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿದ್ರು ಸದ್ಯಕ್ಕೆ. ಅದು ಮತ್ತೆ ಸ್ಟ್ರೈಕ್ ಆಗಿನೇ ಮುಗಿದ ಕಂಪ್ಲೀಟ್ ಆಗಿ 2 ತಿಂಗಳಾಯಿತು, ಎಲ್ಲಿ ಕನ್ಫರ್ಮ್ ಆಗಿಲ್ಲ. ಬರೀ ನೀವು ಕುತ್ಕೊಂಡು ಓದೋದು, ನಾವು ಹಾಗೆ ಸ್ಟ್ರೈಕ್ ಮಾಡ್ತಾ ಹೋಗೋದು ಈ ಸದ್ಯಕ್ಕೆ. ಇದು ಒಂದು ಇವಾಗ ಈ ಸಲ ಮಾಡ್ತಾರಂಥ ಸ್ಟ್ರೈಕ್ ಇದೇ ಅಂತಿಮ ಆಗ್ಬೇಕು ಸದ್ಯಕ್ಕೆ. ಅಂದರೆ ಇದರ ಅರ್ಥ ಏನಂದರೆ ನಾಳೆ 21ನೇ ತಾರೀಕಿಗೆ ಓಕೆನಾ ಬೃಹತ್ ಮತ್ತು ಹೋರಾಟ ಹಮ್ಮಿಕೊಂಡು ಸದ್ಯಕ್ಕೆ. ದಯವಿಟ್ಟು ಇಲ್ಲೇ ಕೂತು ಓದ್ಕೊಳ್ಳೋದಕ್ಕಿಂತ ಅಲ್ಲೇ ಬನ್ನಿರಿ. ಎಲ್ಲಿ ನಮ್ಮದು ಇದ್ರ ಕಡೆ ದರ್ಬಾರ್ ಗ್ರೌಂಡ್ ಇದೆ ಗೊತ್ತಾ? ಸೊ ಅಲ್ಲಿ ನಾವು ಏನು ಅನಿರ್ದಿಷ್ಟ ಅವಧಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಆದರೆ ಫಸ್ಟ್ ನೀವು 9-9:30 ಎಲ್ಲಿ ಬರೋಕೆ ಸರ್ ಅಂದರೆ ಶಿವ ಸರ್ಕಲ್ ಇದೆ ಗೊತ್ತಾ? ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ನಾವೇನು ಹೋಗ್ತೀವಿ ಸೀದಾ ಇಲ್ಲಿ ಇದಕ್ಕೆ ದರ್ಬಾರ್ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಅಂದರೆ ನೀವು ಅಷ್ಟೇ ಅಲ್ಲ, ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫಾದರ್ ಮದರ್ ಬಂದರೂ ತಪ್ಪಲ್ಲ ಈ ಒಂದು ಹೋರಾಟ ಒಳಗಡೆ. ಇದು ಬರೀ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಸದ್ಯಕ್ಕೆ, ಎಲ್ಲಿ ಕನ್ಫರ್ಮ್ನೇ ಆಗ್ತಲ್ಲ. ಹಾಗೆ ಯಾವ್ದು ಹೇಳ್ರಲ್ಲ, ಯಾವುದೂ ಕನ್ಫರ್ಮ್ ಇಲ್ಲ. ಬರೀ ನೀವು ಕುತ್ಕೊಂಡು ಓದೋದು, ನಾವು ಒಂದು 4 ದಿನ ಬಂದು ಹೇಳೋದು, 1,000-2,000 ಮಂದಿ ಕೂಡಿಸೋದು ಮತ್ತು ಹೋರಾಟ ಮಾಡೋದು ಇದೇ ಥರ ಆಗಿ ಸದ್ಯಕ್ಕೆ. ಹೌದಾ, ಈಗ ನೋಡ್ರಿ ಅವರು ಈ ಬರೀ ಮೊನ್ನೆ ಬೈ ಎಲೆಕ್ಷನ್ ಆಯ್ತು ಹೌದಲ್ಲ, ಅವ್ರದ್ದು ಎಷ್ಟು ಕರೆಕ್ಟ್ ಟೈಮ್ ಮಾಡ್ಕೋತಾರೆ ನೋಡ್ರಿ. ಬರೀ 2 ಸೀಟಿಗೋಸ್ಕರ ಎಷ್ಟು 1 ತಿಂಗಳು 15 ದಿನ ಬಂದು ಎಲ್ಲರೂ ಅಲ್ಲೇ ಉಳ್ಕೊಂಡ್ರು. ಮತ್ತು ನಮಗೇನಿಲ್ಲ, ಎಲ್ಲ ಭಾಗ್ಯಗಳು ಅದಾವ ಸದ್ಯ ಇಲ್ಲ ಅಂತಲ್ಲ, ಮತ್ತು ನಮಗೊಂದು ಭಾಗ್ಯ ಕೊಡಬೇಕಲ್ಲ. ನೀವೇನು ಡೈರೆಕ್ಟಾಗಿ ನಮಗೆ ಇದನ್ನಂತಲ್ಲ, ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಏನು ಮೇಂಟೈನ್ ಮಾಡ್ಬೇಕು ಸದ್ಯಕ್ಕೆ. ಹೌದಾ, ಈ ತಿಂಗಳು ಕರಿತೀವಿ, ಈ ತಿಂಗಳು ನಾವು ಎಕ್ಸಾಮ್ ಮಾಡ್ತೀವಿ, ಈ ತಿಂಗಳು ನಾವು ಮತ್ತೆ ರಿಸಲ್ಟ್ ಹಚ್ತೀವಿ, ಈ ಥರ. ಈಗ ನೋಡ್ರಿ IAS ನೀವು ನೋಡಿರ್ಬೋದು, ಪ್ರತಿ ವರ್ಷ ಫೆಬ್ರವರಿ ಕಾಲ್ ಆಗ್ತಾರೆ ಅಥವಾ ಮಾರ್ಚಿಗೆ ಕಾಲ್ ಮಾಡ್ತಾರೆ. ಅದೇ ತಿಂಗಳು ಆಗಸ್ಟ್ ಅಥವಾ ಸೆಪ್ಟೆಂಬರ್ಗೆ ಏನು ಮಾಡ್ತಾರೆ, ಅವರು ಪ್ರಿಲಿಮ್ಸ್ ಎಕ್ಸಾಮ್ ಮಾಡಿಸ್ತಾರೆ. ನೆಕ್ಸ್ಟ್ 3 ತಿಂಗಳಾದ್ಮೇಲೆ ಮತ್ತೆ ಮೇನ್ಸ್ ಮಾಡಿಬಿಡ್ತಾರೆ. ಅದು ಇವೆಂಟ್ ಆಫ್ ಕ್ಯಾಲೆಂಡರ್ ಹೆಂಗೆ ನೋಡ್ರಿ, ಹಾಗೆ ಕರ್ನಾಟಕದಲ್ಲೂ ಆಗಬೇಕು. ಅರ್ಧ ಸದ್ಯಕ್ಕೆ ಓಕೆ KPSC ಹಗರಣ ನಿಮ್ಗೆ ಗೊತ್ತಿದೆ ಸದ್ಯಕ್ಕೆ. ಪ್ರತಿಯೊಂದು KPSC ಒಳಗಡೆ ಯಾವುದೇ ಕಾಲ್ಫಾರ್ಮ್ ಆದ್ರೂ ಕೂಡ ಅಲ್ಲಿ ಹಗರಣದಿಂದಲೇ ಸ್ಟಾರ್ಟ್ ಆಗ್ತದೆ ಸದ್ಯಕ್ಕೆ. ಹೌದಾ, ಅದು ಮುಕ್ತ ಆಗಬೇಕು. ಅದು ಡೈರೆಕ್ಟ್ ಯಾರಿಗೆ ಕೊಡಬೇಕು, KE ಕೊಡಬೇಕು. ಮೊನ್ನೆ KE ಮಾಡಿ ನೋಡಿ, ಎಲ್ಲರೂ ಒಂದಿಷ್ಟು ಪ್ರಾಬ್ಲಮ್ ಆಯ್ತು ನೋಡ್ರಿ. ಇಲ್ಲ, ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ವಿ, ನಾಳೆ ಬಿಟ್ಟು ನಾಡಿದ್ದು ಅಂದರೆ 21ನೇ ತಾರೀಕಿಗೆ ಈ 9:30 ಗಂಟೆಗೆ ನೀವು ಏನು ಮಾಡಬೇಕು, ಮೊದಲು ಶಿವ ಸರ್ಕಲ್ ಬರಬೇಕು. ಅಲ್ಲೆಲ್ಲರೂ ಕೂಡಿಕೊಂಡು ಅಲ್ಲೊಂದು ನಾವು ಒಂದು ಸ್ಪೀಚ್ ತೊಗೊಂಡು ಸೀದಾ ನಾವೆಲ್ಲಿ ಹೋಗ್ಬೇಕು, ಗ್ರೌಂಡಿಗೆ, ಯಾವುದು ದರ್ಬಾರ್ ಗ್ರೌಂಡ್ ಇದೆಯಲ್ಲ ಅಲ್ಲಿ ಬೃಹತ್ ಹೋರಾಟ ಇದೆ. ಆಮೇಲೆ ಈಗ ದಯವಿಟ್ಟು ತಿಳ್ಕೊರೆ, ಅನಿರ್ದಿಷ್ಟ ಅವಧಿ ಇಲ್ಲೇ ಕುತ್ಕೊಂಡು ಓದೋದು ಮತ್ತು ನಾವು ಬಂದಾಯಿತು ನಮ್ದು ಒಬ್ಬನಿಂದ ಏನಾಗ್ತೈತಿ ಅಂತ ಅನ್ನೋಂಗಿಲ್ಲ. ಎಲ್ಲರ ಏನು ಹನಿ ಕೂಡಿದ್ರೆ ಹಳ್ಳ, ತಲೆ ಕೂಡಿದ್ರೆ ರಾಶಿ, ನಿಮಗೆಲ್ಲ ಗೊತ್ತಿರ್ತದೆ. ಹೌದಾ, ಸುಮ್ಮನೆ ನಾವು ಹೇಳ್ತಾ ಹೋಗ್ತೀವಿ ಬರ್ತಾರೆ ಬಿಡುತ್ತೆ ಅನ್ನೋ ಅನಿಸ್ತದೆ. ಇದು ಆ್ಯಕ್ಚುಲಿ ನಿಮಗೋಸ್ಕರ ಮಾಡೋದು ಅಲ್ರಿ. ಇಷ್ಟು ವರ್ಷ ಓದ್ತಾ ಇದ್ದೀರಿ, 3.5 ವರ್ಷ ಆಯ್ತು, ಯಾವ್ದು ಕಾಲೇಜ್ ಇದೆಯಾ, ಯಾವುದಾಗಿದೆ ಹೇಳ್ರಿ ಸದ್ಯಕ್ಕೆ. ಒಂದು KE ಬಿಟ್ಟರೆ ಯಾವುದಾಗಿದೆ, ಅದು 700 ಪೋಸ್ಟ್ ಕರೆದ್ರೆ ಅಷ್ಟೇ. ಅದಕ್ಕೆ ಮತ್ತೆ 3-4 ಸಾವಿರ ರೂಪಾಯಿ ಅದಕ್ಕೆ ಫೀಸ್. ಅದು ಹೋರಾಟ ಮಾಡಿದ ಮೇಲೆ ಕರ್ತಾರೆ ಸದ್ಯಕ್ಕೆ. ಮತ್ತು ಈಗ ನೋಡ್ರಿ ಮತ್ತೊಂದು ಡಿಪಾರ್ಟ್ಮೆಂಟ್ ಏನು ಯಾವ ಸರ್ ಅದು ಈಗ ಮತ್ತೆ ಕಾಲ್ ಆಗಿದ್ದಾರೆ, ಅಗ್ರಿಕಲ್ಚರ್ ಆಫೀಸ್ದಾಗ ಕರ್ತಾರೆ ಸದ್ಯಕ್ಕೆ. ಹಿಂಗೆ ಒಂದೊಂದು ನಾವೇ ಅದು ಹೆಂಗಾಯ್ತು ಅಂತಂದ್ರಿ, ಇವರೊಂದು ಸ್ಟ್ರೈಕ್ ಮಾಡಿದ ಮೇಲೆ ಏನೋ ಮೂಗಿ ತುಪ್ಪ ಸಾವಿರದಲ್ಲ ಹಂಗೆ ಆ ಥರ ಮಾಡ್ತಾರೆ. ಒಂದು ಸ್ಟ್ರೈಕ್ ಆಯ್ತಾ, ಒಂದು ಕಾಲ್ಫರ್ ಮಾಡೋದು. ಅದು ಎಷ್ಟು ಕಾಲ್ಫರ್ ಮಾಡೋ ಸೀಟ್ ನೋಡ್ರಿ ಎಷ್ಟು 500-400 ಯಾರಿಗೆ ಸಾಲ್ತದೆ? ಹೌದಲ್ಲ ಸದ್ಯಕ್ಕೆ. ಅದಕ್ಕೆ ನಮ್ಮಿಂದಲೇ ಚೇಂಜ್ ಆಗ್ತದೆ ನೋಡ್ರಿ, ಅರ್ಥ ಮಾಡ್ಕೊರಿ. ನೀವೆಲ್ಲರೂ ಬರ್ಬೇಕು. ಸುಮ್ಮನೆ ನಮ್ಮ ಫ್ರೆಂಡ್ ಕಳಿಸಿದಾಯ್ತು ನಾನು ಇಲ್ಲೇ ಓದ್ಕೋತಾರೆ ನೋಡ್ರಿ, ಬರೀ ಓದೋದ್ರೆ ಆಗ್ತದೆ ಸದ್ಯಕ್ಕೆ. ಇನ್ನು 2 ವರ್ಷ ಅವ್ರು ಇದು ಅಧಿಕಾರ ಉಳಿದ ಸದ್ಯಕ್ಕೆ. 3.5 ವರ್ಷ ಆಯ್ತು, ಯಾವುದೂ ಕಾಲ್ಫಾರ್ಮ್ ಇಲ್ಲ. 6 ತಿಂಗಳು BJP ಹೋಯ್ತು, ಈ 3 ವರ್ಷ ಆಯ್ತು. ನಾಳೆ ಮೇ ಬಂದರೆ ಯಾವ್ದು ಕಾಲ್ಫಾರ್ಮ್ ಇಲ್ಲ ಸದ್ಯಕ್ಕೆ. ಅರ್ಥ ಮಾಡ್ಕೊರಿ. ದಯವಿಟ್ಟು ಎಲ್ಲರೂ ಬನ್ನಿರಿ. ನಾವು ಏನು ಹೇಳಿದೆವು, ಯಾರು ರೆಕಾರ್ಡ್ ಮಾಡ್ಕೊಂಡು ನಮ್ಮದು ಅಕ್ಸ ಸಂಘಟನೆ ಗ್ರೂಪ್ ನಮಗೆ ಜಾಯ್ನ್ ಆಗ್ರಿ. ದಯವಿಟ್ಟು ನಾವು ಯಾರು ಮಾತಾಡಿ ಎಲ್ಲ ಇಡೀ ಕರ್ನಾಟಕ ತುಂಬ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೆ ಎಲ್ಲರಿಗೂ ಕಳಿಸ್ತಾರೆ, ಎಲ್ಲರೂ ಜಾಯ್ನ್ ಆಗಲಿ. ಇದು ಮತ್ತು ನಾವು ನಮ್ದು ಅಕ್ಸ ಸಂಘಟನೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಾವು ಇಲ್ಲಿ ನಮ್ಮ ಲೋಕಲ್ MLA ಎತ್ತನಾಡೋದಾರಲ್ಲ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಹೌದಾ, ಅವರು ಬರ್ತಾರೆ ಸದ್ಯಕ್ಕೆ. ಅನಿರ್ದಿಷ್ಟ ಅವಧಿನೇ ಇದೆ ಸದ್ಯಕ್ಕೆ. ಕಾಲ್ಫಾರ್ಮ್ ಮಾಡೋ ತನ ಯಾರೂ ಎದ್ದೇಳೋಂಗಿಲ್ಲ ನೋಡ್ರಿ. ಅಲ್ಲೇ ಓದೋದು, ಎಲ್ಲ ಊಟದ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ ಅಲ್ಲೆಲ್ಲ. ಮತ್ತು ಇಂಥ ಚಾನ್ಸ್ ಬಿಡ್ತೀರಿ, ಎಲ್ಲ ಊಟ ಕೊಟ್ಟು ಯಾರು ಕರ್ಕೊಂತಾರೆ ಹೇಳ್ರು ನಿಮಗೆ? ಹೌದಲ್ಲ, ಅದಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿರಿ. ಎಲ್ಲರೂ ಕೂಡ ಯಶಸ್ವಿಗಳು ಸರ್, ನಮ್ಮಿಂದ ಒಬ್ಬರಿಂದಲ್ಲ. ಅರ್ಧದ ಇನ್ನು ಹೆಚ್ಚಿನ ಮಾತನ್ನು ನಮ್ಮ ಸರ್